ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೋಡಣ ಬಾಗಿಲು ಮುಳಬಾಗಿಲು. ದಕ್ಷಿಣ ಭಾರತದ ಖ್ಯಾತ ನಾಯಕ ನಟ, ಹಿಂದೂಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ನಟಸಿಂಹ ನಂದಮೂರಿ ಬಾಲಕೃಷ್ಣರವರಿಗೆ ಚಲನಚಿತ್ರ ಚಿತ್ರೀಕರಣ ಸಮಯದಲ್ಲಿ ಸ್ವಲ್ಪ ಗಾಯ ಉಂಟಾಗಿದ್ದು, ಅಭಿಮಾನಿಗಳಲ್ಲಿ ಆತಂಕದ ಛಾಯೆ ಉಂಟಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಕರ್ನಾಟಕದಲ್ಲಿಯೂ ಸಹ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಂದ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಮುಳಬಾಗಿಲಿನಲ್ಲಿ ಎನ್ಬಿಕೆ ಫ್ಯಾನ್ಸ್ ಅಧ್ಯಕ್ಷ ವಾಣಿಗಾನಲ್ಲಿ ಬಾಲಕೃಷ್ಣ ನೇತೃತ್ವದಲ್ಲಿಯೂ ಸಹ ನಗರದಲ್ಲಿನ ಹಲವಾರು ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಅಭಿಷೇಕವನ್ನು ಸಲ್ಲಿಸಿದರು. ಪ್ರಮುಖವಾಗಿ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಕದ್ರಿಪುರದಲ್ಲಿನ ಸ್ವಾಮಿಗೆ ವಿಶೇಷವಾದ ಪೂಜೆ, ಅಭಿಷೇಕ, ಅಲಂಕಾರವನ್ನು ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ನಂದಮೂರಿ ಬಾಲಕೃಷ್ಣರವರ ಹೆಸರಿನಲ್ಲಿ ಅರ್ಚನೆಯನ್ನು ಸಲ್ಲಿಸಿ ಅಪಾರ ಸಂಖ್ಯೆಯ ಅಭಿಮಾನಿಗಳಿಂದ ಶೀಘ್ರವಾಗಿ ಗುಣಮುಖರಾಗಿ ಲೆಂದು ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎನ್ಬಿಕೆ ನಂದಮೂರಿ ಬಾಲಕೃಷ್ಣರವರ ಅಭಿಮಾನಿಗಳ ಸಂಘಟನೆಯ ಅಧ್ಯಕ್ಷ ವಾಣಿಗಾನಹಳ್ಳಿ ಬಾಲಕೃಷ್ಣ, ಚಿನ್ನಪ್ಪ, ಎನ್.ಟಿ. ರಮಣ, ಹೋಟೆಲ್ ಶ್ರೀನಿವಾಸ್ ರೆಡ್ಡಿ, ಎಸ್ಎಸ್ಕೆ ಟೈಲರ್ ಶಂಕರ್, ಪೈಂಟರ್ ಎನ್ ಪ್ರಕಾಶ್, ಆಟೋ ಶ್ರೀನಿವಾಸ್, ಬಿಜೆಪಿ ರೈತ ಮೋರ್ಚಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗರಾಜ್, ಕೌತನಹಳ್ಳಿ ಲಕ್ಷ್ಮೀನಾರಾಯಣ, ಪಳ್ಳಿಗರಪಾಳ್ಯ ನಾಗರಾಜ್, ಹನುಮಂತು, ವೆಂಕಟೇಶ್, ರವಿ, ಚಿನ್ನು, ಹರೀಶ್, ಜಾನಿ, ಅಶ್ರಫ್ ಅಲಿ ಸೇರಿದಂತೆ ಹಲವಾರು ಎನ್ಬಿಕೆ ಅಭಿಮಾನಿಗಳು ದೇವರಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅದೇ ರೀತಿ ಏನು ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಬಾಲಕೃಷ್ಣರವರನ್ನ ಅಭಿಮಾನಿಗಳು ಏನು ಇಲ್ಲಿ ಸೇರಿದ್ದಾರೋ ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೇನೆ. ಅದೇ ರೀತಿ ಏನು ನಮ್ಮ ಶ್ರೀ ಪದ್ಮಭೂಷಣ್ ಡಾಕ್ಟರ್ ಶ್ರೀ ಬಾಲಕೃಷ್ಣರವರಿಗೆ ನಿನ್ನೆ ಒಂದು ಕಾಕಿನಾಡ ಪೋರ್ಟಲ್ಲಿ ಚಿಕ್ಕ ಗಾಯ ಆಗಿರುತ್ತೆ. ಅದಕ್ಕೆ ನಾವು ಅವರು ಆ ಚಿಕ್ಕ ಗಾಯನು ಬೇಗ ಗುಣಮುಖರಾಗಿ ಅವರು ಮೊದಲ ತರ ಏನು ಸುಮಾರು 4 ಸಿನಿಮಾಗಳು ಇವಾಗ ಹೆಂಗ್ ಹೀರೋಸ್ ಯಾವ ತರ ಮಾಡ್ತಿದ್ದಾರೆ ಅದೇ ತರ ಅವ್ರು 4 ಸಿನಿಮಾಗಳು ಇವಾಗ ಅವ್ರಿಗೆ ಕಂಟಿನ್ಯೂಟಿ ಆಗಿದೆ. ಅದರಿಂದ ಎಲ್ಲಾ ಸಿನಿಮಾಗಳಲ್ಲಿ ಪಾಲ್ಗೊಂಡು ಅದೇ ರೀತಿ ಅವರು ಏನು ಜನಸೇವಾ ಕಾರ್ಯಕ್ರಮಗಳು ಏನು ಮಾಡ್ತಾ ಇದ್ದಾರೋ ಬಸವತಾರಕರಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ಲಿ, ಅದೇ ರೀತಿ ನಮ್ಮ ಹಿಂದೂಪುರಂ ಶಾಸಕರ ಕಾರ್ಯನಿರತ ಆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದರಿಂದ ಅವರು ಬೇಗ ಗುಣಮುಖರಾಗಿ ಬರಬೇಕೆಂದು ಇವತ್ತು ನಾವು ಮುಳಬಾಗಿಲು ತಾಲೂಕಿನ ಕರ್ನಾಟಕ ವತಿಯಿಂದ ನಮ್ಮ ಏನು ಅಭಿಮಾನಿಗಳಿದ್ದೇವೆ ಎಲ್ಲರೂ ಸೇರಿ ಬೆಳಗ್ಗೆ ಕಾಟೇರಮ್ಮನ ದೇವಸ್ಥಾನದಲ್ಲಿ ಅಭಿಷೇಕಗಳಾಯ್ತು. ಅದೇ ರೀತಿ ಅನ್ನದಾನ ಮಾಡಲಾಯ್ತು. ಅದೇ ರೀತಿ ಏನು ಅವರಿಗೆ ಇಷ್ಟವಾದ ದೈವ ಮನೆ ದೇವರು ಅಂತ ಏನ್ ಹೇಳ್ತಾರೋ ಅದೇ ರೀತಿ ನಮ್ಮ ಕದ್ರಿಪುರ ಶ್ರೀ ಕದಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಿಸಿ ಅವರಿಗೆ ನಾವು ಆ ದೇವರ ಹತ್ರ ಬೇಡ್ಕೊಂಡಿದ್ವಿ ಎಲ್ಲ ಅಭಿಮಾನಿಗಳು. ಅವರು ಬೇಗ ಗುಣಮುಖರಾಗಿ ತಮ್ಮ ಆಶೀರ್ವಾದ, ಆ ದೇವರ ಆಶೀರ್ವಾದ ಇದ್ರೆ ಎಲ್ರಿಗೂ. ಅದೇ ರೀತಿ ಅವರು ಆ ದೇವರನ್ನು ತುಂಬಾ ನಂಬಿದ್ದಾರೆ ನಮ್ಮ ಬಾಲಕೃಷ್ಣ ಸಾರ್ ಅವರು. ಅದಕ್ಕೆ ಅವ್ರಿಗೆ ನಮ್ಮ ಮುಳಬಾಗಿಲು ಫ್ಯಾನ್ಸ್ ಪರವಾಗಿ ಎಲ್ಲ ಬೇಡ್ಕೊಂಡು ಅವರು ಬೇಗ ಗುಣಮುಖರಾಗ್ಬೇಕಂತ ತಾವು ಒಂದು ಇದು ಮಾಡ್ಬೇಕು ಸ್ವಾಮಿ ಅಂತ ನಾವೆಲ್ಲ ಬೇಡ್ಕೊಂಡಿದ್ದೀವಿ. ಅದಕ್ಕೆ ನಾವು
ಪ್ರತಿಯೊಬ್ಬರು ಅದೇ ಹೇಳೋದು, ಬಾಲಕೃಷ್ಣರವರಿಗೆ ಈ ತರ ಆದಾಗ ತುಂಬಾ ನೋವಾಗಿದೆ ಎಲ್ರಿಗೂ. ಅದೇ ರೀತಿ ಅದೇ ನೋವಲ್ಲಿ ಚಿಕ್ಕ ಗಾಯ ಅಂತ ನಮಗೆ ತಿಳಿದಾಗ ಒಂದು ನಿಜವಾಗ್ಲೂ ಸಂತೋಷ ಆಯ್ತು. ಅದಕ್ಕೆ ಎಲ್ಲ ನಮ್ಮ ಏನು ಇವತ್ತು ಅವರು ಒಂದು ಅವ್ರ ಹೆಸರಲ್ಲಿ ಎಲ್ಲ ಪೂಜೆ ನಡೆದಿದೆ, ಅವ್ರೆಲ್ರಿಗೂ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯದಲ್ಲಿ ಇರ್ಬೇಕಂತ ನಮ್ಮ ಮುಳಬಾಗಿಲ ವತಿಯಿಂದ ನಾನು ಒಂದು ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾಗಿ ನಾನು ಕಳಕಳಿ ಎಲ್ಲರನ್ನು ಬೇಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬಾಲಯ್ಯ. ಅವರು ರಾಜಕಾರಣಿಯಾಗಿ ಚಿತ್ರನಟನಾಗಿ ಕೂಡ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ನಿರಂತರವಾಗಿ ಸೇವೆ ಮಾಡ್ತಾರೆ. ಇವತ್ತಿನ ದಿವಸ ಅವ್ರ ಸಣ್ಣ ಗಾಯ ಆಗಿದೆ ಅಂತ ಗೊತ್ತಾಗಿದ ಕೂಡಲೇ ಹಿಂದೂಪುರ ಆಗ್ಬೋದು, ಕರ್ನಾಟಕ ಮತ್ತೆ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಕೂಡ ಬಹಳಷ್ಟು ಜನ ದೇವಾಲಯಕ್ಕೆ ಪೂಜೆ ಎಲ್ಲ ಮಾಡ್ತಾರೆ. ನಾವು ವಿಶೇಷವಾಗಿ ಅವ್ರ ಮನೆ ದೇವರ ಸನ್ನಿಧಾನಕ್ಕೆ ಬಂದು ಪೂಜೆ ಸಲ್ಲಿಸ್ತಾ ಇದ್ದೀರಾ. ಸನಾತನ ಧರ್ಮ ಬಗ್ಗೆ ಹೆಚ್ಚಾಗಿ ತೋರಿಸುವಂತ ಕೆಲಸ ಇವತ್ತಿನ ದಿನಗಳಲ್ಲಿ ಬಾಲಕೃಷ್ಣ ಅವರು ಅಗ್ರಗಣ್ಯರಾಗಿ ಇರ್ತಾರೆ. ಹಿಂದೆ ಕೂಡ ಶಿವನ ಬಗ್ಗೆ ಎಲ್ಲ ತೋರಿಸ್ತಾ ಇದ್ದಾರೆ. ಯಾವ ಸಿನಿಮಾ ಮಾಡುವಾಗ ಇಂಥ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆಗಿಲ್ಲ? ಅದು ಸಿನಿಮಾ ಹೆಸರಿನ ಇಟ್ಟಿಲ್ಲ ಸರ್, ಏನಂತ ತ್ರಿಬಲ್1 ಅಂತ ಗೋಪಿಚಂದ್ ಮಲ್ಲೇನಿದೆ ಅವ್ರದ್ದು ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ನಮ್ಮ ಮಂಚು ಮನೋಜ್ ಕುಮಾರ್ ಅಂತ ಇದಾರೆ, ಅವರು ನಮ್ಮ ಬಾಲಕೃಷ್ಣರವರು ಒಂದು ಆಕ್ಷನ್ ಸೀನ್ ಮಾಡುವಾಗ ಈ ತರ ಆಗಿರುತ್ತೆ. ಏನು ಸನಾತನ ಧರ್ಮದ ಬಗ್ಗೆ ನಮ್ಮ ಅಖಂಡ 2 ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಯಾಕಂದ್ರೆ ಆ ಸನಾತನ ಧರ್ಮ ಏನು ಅಂತ ನಮ್ಮ ಅಖಂಡ 2 ಅಲ್ಲಿ ಅದ್ರ ಸಿನಿಮಾ ನೋಡಿದ್ರೆ ಪ್ರತಿಯೊಂದು ಹಿಂದೂವು ಹೆಮ್ಮೆ ಪಡ್ತಾರೆ ಅಂತ ನಾನು ಆವತ್ತು ಹೇಳಿದ್ದೀನಿ ಸಿನಿಮಾ ನೋಡಿದ ತಕ್ಷಣ. ಅದೇ ರೀತಿ ಅವ್ರಿಗೆ ಇರೋ ದೈವ ಭಕ್ತಿ ಸರ್, ಅವ್ರ ಎದ್ದೇಳದಾಗ್ಲಿ ಒಂದ್ 3 ಗಂಟೆ ಪೂಜೆ ಮಾಡೋದಂದ್ರೆ ಅವರೊಂದು ಅಷ್ಟು ಬಿಜಿ ಶೆಡ್ಯೂಲ್ ಅಲ್ಲಿ ಆ ದೇವರಿಗೆ ಅಷ್ಟೊಂದು ಸಮಯ ಕೊಟ್ಟು ನಿಜವಾಗ್ಲೂ ತುಂಬಾ ಒಂದು ಅದ್ಭುತವಾಗಿ ಅವರು ಪೂಜೆಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಮಹಾನ್ ಗಣ್ಯರೆಲ್ಲ ಅವ್ರಿಗೆ ನಿನ್ನೆ ಎಲ್ಲ ಈ ನಮ್ಮ ಚಂದ್ರಬಾಬು ನಾಯ್ಡು ಸರ್ ಮುಖ್ಯಮಂತ್ರಿ ಆಗಿರ್ಬೋದು, ಇವತ್ತು ನಮ್ಮ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸಾರ್ ಆಗಿರ್ಬೋದು, ಅನೇಕ ಗಣ್ಯರು ಎಲ್ಲ ಟ್ವೀಟ್ ಮಾಡಿ ಅನೇಕ ಜನ ಸರ್ ಅವ್ರ ಹೆಸರು ಹೇಳ್ತಾ ಹೋದ್ರೆ ಕೋಟಿಗಳ ಗಟ್ಟಲೆ ಅಭಿಮಾನಿಗಳು, ಅವರು ಇರೋ ಗಣ್ಯರು ಎಲ್ಲ ಅವ್ರಿಗೆಲ್ಲ ಬೇಗ ಗುಣಮುಖರಾಗ್ಬೇಕಂತ ಎಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಆ ಕಳಕಳಿ ಏನಿದೆ ಅದಕ್ಕೆ ಆ ದೇವರು ಅವ್ರು ನಿಜವಾಗ್ಲೂ ಕಾಪಾಡಿದ್ದಾರೆ ಸರ್. ಯಾಕಂದ್ರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಅವ್ರು ಯಾವ್ದು ಡೂಪ್ ಮಾಡಕ್ಕೆ ಜಾಸ್ತಿ ಇಷ್ಟಪಡಲ್ಲ ಅಂತೆ. ನಾನು ಕೆಲವು ಇದ್ರಲ್ಲೆಲ್ಲ ನೋಡಿದ್ದೀನಿ, ತುಂಬಾ ರಿಯಲ್ ಆಗಿ ಮಾಡ್ತಾರೆ. ಅದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಗಾಯಗಳಾಗಿದೆ. ಅದಕ್ಕೆ ಬೇಗ ತಾಯಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಬೇಗ ಅವ್ರಿಗೆ ಆಶೀರ್ವಾದ ಕೊಟ್ಟು ಬೇಗ ಗುಣಮುಖರಾಗ್ಬೇಕಂತ ಕೋರ್ಕೊಳ್ತೀವಿ ಸರ್. ಅಭಿಮಾನಿಗಳಲ್ಲಿ ತುಂಬಾ ಗೊಂದಲ ಇರುತ್ತೆ, ಯಾವ ಮಟ್ಟಕ್ಕೆ ಅವ್ರು ತೊಂದರೆ ಆಗಿದೋ ಏನು ಅಂತ ಟೆನ್ಷನ್ ಇರುತ್ತೆ. ನಾವು ಸಹ ಅವರ ಅಭಿಮಾನಿಗೆ ಅಪ್ಪಟ ಅಭಿಮಾನಿ ಆಗಿದ್ದೀರಾ, ಈ ಭಾಗದಂತ ಒಂದು ಅಧ್ಯಕ್ಷರು ಆಗಿದ್ದೀರಾ. ನಾವು ಅವರ ಅಭಿಮಾನಿಗಳಿಗೆ ಏನು ಒಂದು ಮೆಸೇಜ್ ಕೊಡಕ್ಕೆ ಹೇಳ್ತೀರಾ? ಸರ್, ಅಭಿಮಾನಿಗಳು ನಾನು ಒಂದೇ ಹೇಳೋದು, ರಾತ್ರಿ ನನಗೆ 7:15 ಒಂದು ಮೆಸೇಜ್ ಬಂದಿದೆ. ಯಾಕಂದ್ರೆ ಹಾಸ್ಪಿಟ್ಲಿಂದಾನೇ ಮೆಸೇಜ್ ಬಂದಿದೆ, ಏನು ದೊಡ್ಡ ಸಮಸ್ಯೆ ಇಲ್ಲ ಅಂತೆ. ಸ್ಮಾಲ್ ಸರ್ಜರಿ ಆಗಿ ಒಂದು 15 ದಿವಸ ಇಲ್ಲ 20 ದಿವಸ ಕಾಲ ಒಂದು ಬೆಡ್ ರೆಸ್ಟ್ ತಗೊಂಡು ಆರಾಮಾಗಿ ಗುಣಮುಖರಾಗ್ತಾರೆ. ಮತ್ತೆ ಮುಂದಿನಂತೆ ಅವ್ರು ಶೂಟಿಂಗ್ ಅಲ್ಲಿ ಪಾಲ್ಗೊಳ್ತಾರಂತ ನನಗೆ ಹಾಸ್ಪಿಟ್ಲಿಂದಾನೇ ಮೆಸೇಜ್ ಬಂದಿದೆ. ಮೆಸೇಜ್ ಇನ್ನು ಹಂಗೆ ಇಟ್ಕೊಂಡಿದ್ದೇನೆ. ಡಾಕ್ಟರ್ಸ್ ಮಾಡಿದ್ದಾರೆ, ಸಾರ್ ಕಡೆ ಅವರು PAಗಳು ಮಾಡಿದ್ದಾರೆ. ಅದರಿಂದ ಒಂದು ನಮ್ಗೆ ಧೈರ್ಯ ಇದೆ. ಅಭಿಮಾನಿಗಳು ಯಾರು ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲಾ ಅಭಿಮಾನಿಗಳು ನಾನು ತಿಳಿಸೋದಿಷ್ಟೇ, ಅವರು ಮೊದಲ ತರಾನೇ ಅದೇ ಒಂದು ಏನ್ ಹೇಳ್ತಾರೆ ನಟಸಿಂಹ ಅದೇ ತರ ಗರ್ಜನೆ ಮಾಡ್ತಾರೆ, ಅವರು ಫಿಲಿಂ ಮತ್ತೆ ಶೂಟಿಂಗ್ ಮಾಡ್ತಾರೆ ಅಂತ ಹೇಳ್ತಾ. ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಬಾಲಕೃಷ್ಣ ಸರ್ ಅವರ ಧರ್ಮಪತ್ನಿ ಆದಂತ ವಸುಂಧರಾ ದೇವಿ ಮೇಡಮ್ ಅವರು ನಮ್ಮ ಮುಳಬಾಗಿಲಿಗೆ ಶ್ರೀ ವಿಶ್ವ ಪ್ರಸಿದ್ಧ ಶ್ರೀ ಕುರುಡುಮಲೆ ದೇವಸ್ಥಾನಕ್ಕೆ ಬಂದು ಹೋಗಿರ್ತಾರೆ. ನಿಜವಾಗ್ಲೂ ನಮ್ಗೆ ಅದೇ ಒಂದು ಆಶ್ಚರ್ಯ. ಯಾಕಂದ್ರೆ ಇದು ದೊಡ್ಡದಾಗ ಆಗೋ ಒಂದು ಗಾಯ ಚಿಕ್ಕದಾಗ ಆಗಿದೆ. ಯಾಕಂದ್ರೆ ನಮ್ಮ ಕುರುಡುಮಲೆ ಗಣಪತಿಯನ್ನು ದರ್ಶನ ಮಾಡ್ಕೊಂಡು ಅವರು ಅಲ್ಲಿ ಅರ್ಚನೆ ಮಾಡಿ ಹೋಗಿದಾರಲ್ಲ, ಆ ದೇವರೇ ಕಾಪಾಡಿದಾರೆ ಅಂತ ನಾವು ನಿಜವಾಗ್ಲೂ ಮನಸ ವಚನ ನಮ್ಮಕ್ಕೆ ಇಷ್ಟಪಡ್ತೇವೆ ಸರ್. ನಿಜವಾಗ್ಲೂ 2 ಮಾತು ಮುಗಿಸ್ತೇನೆ ಸರ್. ಜೈ ಹಿಂದ್, ಜೈ ಕರ್ನಾಟಕ.